ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ತೀರ್ಥಕ್ಷೇತ್ರಗಳಲ್ಲಿ ಇವತ್ತು ಕೊನೆಯ ತೀರ್ಥ. ಇವತ್ತು ಈ ಸಲದ ಯಾತ್ರೆಯಲ್ಲಿ ಕೊನೆಯ ತೀರ್ಥ. ನಿನ್ನೆ ಮಾತೃಗಯ, ಇವತ್ತು ಪುಷ್ಕರ. ಮಾತೃಗಯ ಅನ್ನುವ ಹೆಸರು ವಾದಿರಾಜ ಗುರುಗಳು ಹೇಳಿಲ್ಲ. ಅವರು ಹೇಳಿದ ಹೆಸರು ಸಿದ್ಧಪುರಿ ಅಂತ. ಅವರು ಯಾತ್ರೆ ಮಾಡಿದ ಸಮಯದಲ್ಲಿ ಸಿದ್ಧಪುರಿ ಅಂತ ಏನು ಹೆಸರಿತ್ತು, ಇವತ್ತು ಅದೇ ಹೆಸರೇ ಇರುವುದಲ್ಲಿ ಸಿದ್ಧಪುರಿ. ಮಾತೃಗಯ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗುವುದಿಲ್ಲ, ಸಿದ್ಧಪುರಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸಿದ್ಧಪುರಿ ಅಂತ ಬಾಯಿ ತುಂಬ ಹೇಳಿದ್ರೆ ಗೊತ್ತಾಗುವುದಿಲ್ಲ, ಅರ್ಧ ಅರ್ಧ ಹೇಳಬೇಕು. ಸೀದ್ಪುರಿ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಇವತ್ತು ಆದದ್ದು. ಒಂಚೂರು ಚೂರು ತುಂಡು ತುಂಡು ತೆಗೆದಿದ್ದಾರೆ ಅಷ್ಟೇ. ಅಂತೂ ಸಿದ್ಧಪುರಿ ಅಂತಲೇ ಹೆಸರು. ತೀರ್ಥಪ್ರಬಂಧದಲ್ಲಿ ಹೇಳ್ತಾರೆ ರಾಜರು, ಭಾತಿ ಸಿದ್ಧಪುರಿ ಯತ್ರ ಸಿದ್ಧ ಮುಕ್ತಿಪುರಿ ನೃಣಾಂ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಮಂ. ನಮಗೆ ಆಶ್ಚರ್ಯ ಆಗುವುದು ಅಂತಂದರೆ, ಇವತ್ತೆಲ್ಲ ನಮಗೆ ಬೇಕಾದಷ್ಟು ವಾಹನಗಳ ವ್ಯವಸ್ಥೆ ಇದೆ. ಆಕಾಶದಿಂದ ಹಾರಬಹುದು, ನೀರಿನಲ್ಲಿ ಈಜಾಡಿಕೊಂಡು ಬರಬಹುದು, ರೈಲು ಇದೆ, ಬಸ್ ಇದೆ, ಕಾರ್ ಇದೆ, ಎಲ್ಲ ವ್ಯವಸ್ಥೆಗಳಿವೆ. ಇಷ್ಟು ಇದ್ರೂ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನೋಡಿ. ಬಸ್ ಆಯಿತು, ರೈಲಾಯಿತು, ಬಸ್ ಆಯಿತು, ಎಲ್ಲ ಆಯಿತು, ನಿಮಗೇನು ಬಾಕಿ ಹೇಳುವುದಿರಲಿಲ್ಲ. ಒಂದು ಸಿದ್ಧಪುರಿಗೆ ಬರಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ರಿ ನೀವು. ಇವತ್ತು ಇಷ್ಟು ವಾಹನಗಳ ವ್ಯವಸ್ಥೆ ಇರುವಾಗ ಇಷ್ಟು ಕಷ್ಟಪಟ್ರಿ ಅಂತಂದರೆ ಸುಮಾರು 500 ವರ್ಷಗಳ ಹಿಂದೆ ಹೇಗಿರಬಹುದು ಅಂತ. ಕಾಡಿನ ಗಾಡುಮಯ ಎಲ್ಲ ಪೂರ್ತಿ ವನಮಯವಾದ ಜಾಗ. ಆ ಜಾಗಕ್ಕೆ ಬಂದು ಆ ಜಾಗ ಗುರುತಿಸಿದ್ದಾರೆ ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಗುರುತಿಸ್ಲಿಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ದೃಷ್ಟಾಂತ ಇದು. ಯಾತ್ರೆಗೆ ಪೂರ್ಣ ಫಲ ಬರುವುದು ಆವಾಗಲೇ ಅಂತ. ಎಷ್ಟು ಕಷ್ಟ ಬಂತು ಅಷ್ಟು ಪುಣ್ಯ ಜಾಸ್ತಿ ಅಂತ. ಹಾಗಾಗಿ ನಿಮಗೆ ಮಾತೃಗೆ ಎಷ್ಟು ಕಷ್ಟ ಯಾವುದಾಗಿರ್ಲಿಕ್ಕಿಲ್ಲ. ಯಾಕಂದರೆ ತುಂಬ ಹೊತ್ತು ನಿಮಗೆ ಬೇರೆ ಬೇರೆ ವಾಹನಗಳಲ್ಲಿ ಸಂಚಾರ ಮಾಡಬೇಕಾಯ್ತು. ಅದಕ್ಕೆ ಹೆಸರು ಸಿದ್ಧಪುರಿ ಅಂತ. ಏನು ಸಿದ್ಧಪುರಿ ಅಂದರೆ ಏನು? ಎಲ್ಲ ಪುರಿಯೂ ಸಿದ್ಧನೇ, ತಯಾರಾದದ್ದೇ. ನಾವು ಹೋದ ಮೇಲೆ ತಯಾರು ಮಾಡಿದ ಪುರಿ ಯಾವುದೂ ಇಲ್ಲವೇ ಇಲ್ಲ. ಏನು ಸಿದ್ಧಪುರಿ ಅಂದರೆ ಏನು? ಅದಕ್ಕೆ ರಾಜರು ಕೊಟ್ಟ ಕಾರಣ ಇಷ್ಟಿದೆ. ಸಿದ್ಧ ಮುಕ್ತಿಪುರಿ ನೃಣಾಂ. ಆ ಜಾಗ ಎಂಥ ಜಾಗ ಅಂತಂದರೆ, ಆ ಜಾಗದಲ್ಲಿ ನಾವು ಸಾಧನೆ ಮಾಡಿದರೆ, ಪುರಿ ಅಂದರೆ ಈ ಪುರಿ ಅಲ್ಲ, ಮೋಕ್ಷದ ಪಟ್ಟಣ ಅಂತ ಅರ್ಥ ಅಂತ. ಸಂಸ್ಕೃತದಲ್ಲಿ ಪುರಿ ಅಂತ ಹೆಸರು. ಯಾಕೆ ಅಂತಂದರೆ ಪೂರ್ಣತ್ವಾತ್ ಪುರಿ ಅಂತ, ಎಲ್ಲದರಿಂದಲೂ ತುಂಬಿಕೊಂಡಿರಬೇಕು. ಒಂದು ಊರು ಅಂತಂದರೆ ಗ್ರಾಮ ಬೇರೆ, ಪಟ್ಟಣ ಬೇರೆ. ಪುರಿ ಅಂದರೆ ಏನು ಅಂದರೆ ಎಲ್ಲ ವ್ಯವಸ್ಥೆಗಳೂ ತುಂಬಿಕೊಂಡಿರಬೇಕು. ಇದೊಂದು ಇಲ್ಲ ಅಂತ ನ್ಯೂನತೆ ಇರಬಾರದು. ಅದಕ್ಕೆ ಪುರಿ ಅಂತ ಹೆಸರು. ಅವತ್ತಿನ ಕಾಲದಲ್ಲಿ ಆ ಜಾಗ ಅದು ಪುರಿ ಪೂರ್ಣವಾಗಿತ್ತಂತೆ. ಯಾಕೆಂತಂದರೆ ನೀವು ಆಧುನಿಕವಾದ ಭೌತಿಕತೆಯಲ್ಲಿ ನೀವು ಚಿಂತನೆ ಮಾಡಿ, ಆಧ್ಯಾತ್ಮಿಕತೆಯಲ್ಲಿ ಚಿಂತನೆ ಮಾಡಿ, ಲೌಕಿಕವಾಗಿ ಬೇಕಾಗಿರತಕ್ಕಂತಹ ಜೀವನ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡಿ, ಆ ಪೂರ್ಣವಾದ ಪಟ್ಟಣ, ಆ ಊರು ಭೌತಿಕತೆಯಲ್ಲಿ ಎಷ್ಟು ಮೇಲಕ್ಕಿತ್ತು ಅಂತಂದರೆ ನಿಮ್ಮ ಕಲ್ಪನಾತೀತವಾದಂತಹ ಜಾಗ ಅದು. ಕರ್ದಮರ ತಪಸ್ಸಿನ ತಾಣ ಅದು. ದೇವಹೂತಿ ಯೋಗದಿಂದಾಗಿ ದೇಹ ಬಿಟ್ಟ ಜಾಗ ಅದು. ಅದಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡಬೇಕಾದ್ದು, ದೇವಹೂತಿ ಗಂಡನ ಮನೆಗೆ ಪ್ರವೇಶ ಮಾಡಿದ ಜಾಗ ಅದು. ದೇವಹೂತಿ ಅಂದರೆ ನಮ್ಮ ಮೂಲ ಪುರುಷ ಮನು, ಸ್ವಯಂಭುವ ಮನುವಿನ ಸುಪುತ್ರಿ. ಅವಳು ಬಂದು ನಿಂತ ಜಾಗ ಅದು. ಗಂಡನ ಮನೆಗೆ ಹೊಸ್ತಿಲು ಪ್ರವೇಶ ಮಾಡಿದ್ದೇ ಅಲ್ಲಿ. ಅಂದರೆ ಎಷ್ಟು ಭೌತಿಕತೆ ತುಂಬಿರಬೇಕು. ಎಷ್ಟಿತ್ತು ಅಂದರೆ ಭಾಗವತದಲ್ಲಿ ಹೇಳ್ತಾರೆ, ಕರ್ದಮರು ತಪಸ್ಸು ಮುಗಿಸಿ ದೇವಹೂತಿ ಹತ್ರ ಕೇಳ್ತಾರಂತೆ, ಅಮ್ಮ ನಿನಗೇನು ಬೇಕು ಅಂತ. ದೇವಹೂತಿ ಹೇಳಿದ್ದಿಷ್ಟೇ ಅಂತೆ, ಒಬ್ಬ ಹೆಣ್ಣು ಏನು ಬಯಸ್ತಾಳೆ ಅದಕ್ಕಿಂತ ಹೆಚ್ಚಿನದ್ದು ನಾನೇನು ಬಯಸುವುದಿಲ್ಲ ಅಂತ. ಇದರಲ್ಲಿ ಏನು ಹೇಳಬೇಕೋ ಎಲ್ಲ ಹೇಳಿಬಿಟ್ಟಿದ್ದಾಳೆ ದೇವಹೂತಿ. ಅವರು ಏನು ಮಾಡಿದ್ರು ಕರ್ದಮರು ಅಂತಂದರೆ, ಅಮ್ಮ ಬಾ ಕೂತ್ಕೋ ಅಂತ ಹೇಳಿದ್ರಂತೆ. ಎಲ್ಲಿ? ಒಂದು ವಿಶಿಷ್ಟವಾದ ವಿಮಾನಗಳಂತೆ.
ಆ ವಿಮಾನದಲ್ಲಿ ಎಲ್ಲ ಸೌಲಭ್ಯಗಳೂ ತುಂಬಿಕೊಂಡಿತ್ತಂತೆ. ಇವತ್ತೇನು 400 ಕೋಟಿಯಲ್ಲಿ ವಿಮಾನ ಅಂತ ವ್ಯವಸ್ಥೆ ಹೇಳ್ತಾರೆ ನೋಡಿ, ಅದಕ್ಕಿಂತ 1000 ಪಟ್ಟು ಭೌತಿಕತೆ ತುಂಬಿಕೊಂಡಿರ್ತಕ್ಕಂತಹ ವಿಮಾನ. ಯಾಕೆ ಅಂತ ಮತ್ತೊಂದ್ಸಲ ನೆನಪಿಸ್ತೇನೆ ನಾನು. ಅವಳು ದೇವಹೂತಿ ಹೇಳಿದಂತೆ, ಸ್ವಾಮಿ ಇದರ ಒಳಗೆ ನಾನು ಪ್ರವೇಶ ಮಾಡಬೇಕಾದ್ರೆ ಈ ಹರಕು ಮುರುಕು ಬಟ್ಟೆ ಉಟ್ಕೊಂಡು ಇಷ್ಟು ದೊಡ್ಡ ವಿಮಾನದಲ್ಲಿ ನಾನು ಕೂಡುದಾನು ಅಂದರೆ ವಿಮಾನದಲ್ಲಿ ಕೂಡಬೇಕಾದ್ರೆ ಅದರದ್ದೇ ಆದಂತಹ ವ್ಯವಸ್ಥೆಗಳು ಬೇಕು ಅಂತ. ಕರ್ದವರಿಗೆ ಗೊತ್ತಾಯ್ತಂತೆ, ಅಮ್ಮ ಈ ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ರಂತೆ. ಹೋಗುವಾಗ ಒಬ್ಬಳೇ ಇದ್ದದ್ದು, ಸ್ನಾನಕ್ಕೆ ಇಳಿದ್ರೆ 1000 ಮಂದಿ ಜನ ಅಂತೆ, ಗಂಡಸರಲ್ಲ ಮತ್ತೆ ಹೆಣ್ಮಕ್ಕಳೇ. ಕೈ ತಿಕ್ಲಿಕ್ಕೆ ಒಬ್ಬಳು, ಕಾಲು ತಿಕ್ಲಿಕ್ಕೆ ಒಬ್ಬಳು, ಎಣ್ಣೆ ಹಾಕ್ಲಿಕ್ಕೆ ಒಬ್ಬಳು, ಸೋಪ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಆ ಕಾಲದಲ್ಲಿ ಏನಿತ್ತು ಅಂತ. ಎಲ್ಲ ಒಬ್ಬರು ಋಷಿಗಳು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋದಕ್ಕೊಂದು ಒಳ್ಳೆಯ ಉದಾಹರಣೆ. ಇದ್ದದ್ದು ಇಬ್ಬರೇ ಗಂಡ ಹೆಂಡತಿ ಮಾತ್ರ. ದೇವಹೂತಿ ಒಂದು ತಲೆಬಿಸಿ ಆಗಿರ್ಬೋದು, ಎಂಥ ಗಂಡನ ಮನೆಗೆ ಪ್ರವೇಶ ಮಾಡಿದೆ ಅಂತ. ಆದರೆ ಈ ಭೌತಿಕತೆಯನ್ನು ನೋಡಿದಾಗ ಅತ್ಯಾಶ್ಚರ್ಯ ಅನಿಸಿತಂತೆ. ಎಂಥ ಉಡುಪುಗಳು, ಎಂಥ ಬಟ್ಟೆಗಳು, ಪೀತಾಂಬರಗಳು. ಅದೇ ಪುಣ್ಯಂ ಬಿಂದು ಸರ್ವಯತ್ರ ಬಿಂದು ಮಾತ್ರಂ ಸರಸ್ಸಮಂ ಅಂತ ವಾದಿರಾಜರು ಹೇಳಿದ್ದದನ್ನು. ಅಂದರೆ ಆ ಸರೋವರ ಎಷ್ಟು ವಿಶಿಷ್ಟವಾಗಿತ್ತು ಅಂತಂದರೆ, ಇಳಿಯುವಾಗ ಒಬ್ಬಳು, ಮುಳುಗಿ ಮೇಲಕ್ಕೆ ಬರುವಾಗ 1000 ಮಂದಿ ಇದ್ದಾರೆ ಅಂತಂದರೆ, ನಾವು ಮಾಡಿದ ಒಂಚೂರು ಪುಣ್ಯ ಇದ್ದರೆ ಸರಸ್ಸಮಂ ಬಿಂದು ಮಾತ್ರಂ ಸರಸ್ಸಮಂ. ಅವಳು ಮಾಡಿದ ಪುಣ್ಯ ಅಂದರೆ ಇಷ್ಟು ಮಾತ್ರ. ಕರ್ದಮರ ಕೈ ಹಿಡಿದದ್ದಷ್ಟೇ, ಮತ್ತೇನು ಮಾಡಲಿಲ್ಲ ಅವಳು. ಒಂಚೂರು ಪುಣ್ಯ ಮಾಡಿದ್ದಕ್ಕೆ ಎಷ್ಟು ಫಲ ಆಯಿತು? 1000 ಪಟ್ಟು ಫಲ ಬಂತಂತೆ. ಬಿಂದು ಮಾತ್ರ ಬಿಂದು ಸರೋವರ ಅಂತ ಅದಕ್ಕೆ ಹೆಸರು. ರಾಜರ ಹತ್ರ ಕೇಳಿದ್ರಂತೆ, ಬಿಂದು ಸರೋವರ ಅಂತ ಯಾಕೆ ಹೆಸರು ಅಂತ. ಬಿಂದು ಇದ್ದದ್ದು ಸಿಂಧು ಆಗುವ ಜಾಗ ಅದು, ಅದಕ್ಕೆ ಬಿಂದು ಸರೋವರ ಅಂತ ಹೆಸರು. ಬಿಂದು ಮಾತ್ರ ಸರಸ್ಸಮಂ ಅಂತ. ಅದಕ್ಕೆ ಉದಾಹರಣೆ ದೇವಹೂತಿ. ಅವಳಿಗೆ ಬೇಕಾದಷ್ಟು ಸಮೃದ್ಧಿ ಆಯ್ತಂತೆ. ಹೇಳಿದ್ರಂತೆ ಕರ್ದವರು, ರೀ ಅಮ್ಮ ಕೂತ್ಕೋ ವಿಮಾನ ಹತ್ತು ಅಂತ. ನೋಡ್ತಾಳೆ, ಎಷ್ಟು ಆಶ್ಚರ್ಯ ಆಗಿತ್ತು. ಒಂದು ರೌಂಡ್ ಬಂದ್ರಂತೆ. ಬಂದು ದೇವಹೂತಿ ಹತ್ರ ಕೇಳಿದ್ರಂತೆ, ಅಮ್ಮ ಒಂದು ಸುತ್ತು ಹಾಕಿ ಆಯಿತು, ಇನ್ನೊಂದು ಸುತ್ತು ಹೋಗಿ ಬರೋಣಮ್ಮ ಹೇಗೆ ಅಂತ. ದೇವಹೂತಿ ಹೇಳ್ತಾಳಂತೆ, ರೀ ಗಂಟೆ ನೋಡಿ ಎಷ್ಟಾಯಿತು ಅಂತ. ಕರ್ದಮರು ಹೇಳಿದ್ರಂತೆ, ಹೆಚ್ಚೇನು ಆಗಲಿಲ್ಲ, 100 ವರ್ಷ ಅಂತ ಹೇಳಿದ್ರಂತೆ. ಸಾಕೋ ಸಾಕು ಒಂದು ಇಳಿಸಿ ಅಂತ ಹೇಳಿದ್ರಂತೆ. ನೀವು ಆಲೋಚನೆ ಮಾಡಿ, 100 ವರ್ಷ ಆ ವಿಮಾನ ತಿರುಗಾಡಿತು ಅಂತಂದರೆ ಎಷ್ಟು ವ್ಯವಸ್ಥೆ ಇರಲಿಕ್ಕಿಲ್ಲ. ಒಂದು 10 ವರ್ಷ ನಾವು ಭೂಮಿಯಲ್ಲಿ ಇರುವುದಾದ್ರೇ ಎಷ್ಟು ವ್ಯವಸ್ಥೆ ನಾವು ಬಯಸ್ತೇವೆ. 100 ವರ್ಷ ತಿರುಗಾಡಬೇಕಾದ್ರೆ ಎಷ್ಟು ಫೆಸಿಲಿಟಿ ಇರಬೇಕು. ಕೆಳಗೆ ಇಳಿಲೇ ಇಲ್ಲ, ಒಂದು ಸಲನೂ ಲ್ಯಾಂಡ್ ಆಗಲಿಲ್ಲ. ವಿಮಾನ ಹಾಳಾಯಿತು, ಪಾರ್ಟ್ ಹೋಯಿತು, ವಿಮಾನ ಜಖಮ ಆಯಿತು, ಯಾವುದೋ ಜಂಗಲಲ್ಲಿ ಬಿತ್ತು, ಹುಡುಕುದು ಯಾರು ಅಂತ ಸಮಸ್ಯೆನೇ ಬರಲಿಲ್ಲ ಅಂತ. ಪೆಟ್ರೋಲ್ ಖಾಲಿ ಆಯಿತು, ಪೆಟ್ರೋಲ್ ಹಾಕಲಿಕ್ಕೆ ಫಿಲಪ್ ಮಾಡಲಿಕ್ಕೆ ಇಳಿಸಲೇ ಇಲ್ಲಂತೆ. ಮೆಕ್ಯಾನಿಕ್ ಬರುವುದು, ರಿಪೇರಿ ಮಾಡುವುದು ಪ್ರಶ್ನೆನೇ ಇಲ್ಲಂತೆ. ಎಲ್ಲ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವ ತನಕ ಏನೆಲ್ಲ ಬೇಕೋ ವ್ಯವಸ್ಥೆ ತುಂಬಿ ತುಳುಕಿತ್ತಂತೆ. ಅದಕ್ಕೆ ಹೇಳಿತ್ತು, ಆವತ್ತಿನ ಭೌತಿಕತೆಯಲ್ಲಿ ಎಷ್ಟು ಮುಂದಿದ್ರು ಆ ಜ್ಞಾನಿಗಳು. ಅಂತಹ ಭೌತಿಕತೆ ಮೆರೆದಾಡಿರ್ತಕ್ಕಂತಹ ಜಾಗ. ಅದನ್ನು ನಿಲ್ಲಿಸಿದ್ರು, ಬೇಡ ಸಾಕು ಇಲ್ಲಿಗೆ ಅಂತ, ನಮ್ಮಲ್ಲೇ ನಿಲ್ಲಿ ಅಂತ ನಿಲ್ಲಿಸಿದ್ರು. ಇವತ್ತು ನಾವು ನೋಡ್ತೇವೆ ನಮ್ಮ ವಿಮಾನಗಳು ಏನಾಗುತ್ತೆ ಅಂತ, ಕೂತ್ಕೊಳ್ಳಿಕ್ಕೇ ಭಯ ನಮಗೆ. ಎಷ್ಟೆಷ್ಟು ಭೌತಿಕತೆ ಜಾಸ್ತಿ ಅಷ್ಟಷ್ಟು ಅಪಾಯಗಳು ಜಾಸ್ತಿ. ಎಷ್ಟು ಪರೀಕ್ಷೆ ಮಾಡ್ತಾರೆ, ನಮ್ಮಂಥವ್ರನ್ನ ಪರೀಕ್ಷೆ ಮಾಡುವುದೇ ಮಾಡುವುದು. ಆದರೆ ಒಳಗೆ ಹೋಗುವವರು ಹೋಗ್ತಲೇ ಇರ್ತಾರೆ, ಆಗುವ ಅನರ್ಥಗಳು ಆಗ್ತಲೇ ಇರ್ತದೆ. ಸುಮ್ಮನೆ ಬಡಪಾಯಿಗಳು ನಾವು ಅಷ್ಟೇ, ಯಾರೋ ಸಾಮಾನ್ಯ ವರ್ಗದವರನ್ನು ಹಿಡಿದು ನಿಲ್ಲಿಸಿ ಚೆಕಪ್ ಮಾಡ್ತಾರೆ ಅಷ್ಟೇ. ಅದು ಹೈಜಾಕ್ ಆದಾಗಲೇ ಗೊತ್ತು, ಯಾರೋ ಒಬ್ಬ ಇದ್ದಾನಲ್ಲಿ ಇರ್ತಾರೆ. ವ್ಯವಸ್ಥಿತವಾಗಿ ನಮ್ಮ ವಿಮಾನಗಳ ಯಾವುದೇ ಇರಲಿ ಭೌತಿಕ ವಸ್ತುಗಳು ಅಂತ ನೀವು ಆಲೋಚನೆ ಮಾಡಿ, ಅದರಲ್ಲಿ ಅಪಾಯಗಳೇ ಜಾಸ್ತಿ. ನಮ್ಮ ಗುರುಗಳು ಯಾವತ್ತೂ ಹೇಳ್ತಿದ್ರು, ಹಿಂದಿನವರಿಗೆ ಭೌತಿಕತೆ ಗೊತ್ತಿರಲಿಲ್ಲ ಅಂತಲ್ಲ, ಮುಂದಿನವರಿಗೆ ಕೊಡಲಿಲ್ಲ ಅಂತ. ನೀವು ಯಾವುದೇ ಒಂದು ಭೌತಿಕ ವಸ್ತುವನ್ನು ತೆಗೆದು ತೋರಿಸಿ, ನೀವು ಅದರಲ್ಲಿ ಎಷ್ಟು ದೋಷಗಳಿದೆ ಅಂತ ನೀವು ನೋಡಿನಿ. ಇವತ್ತು ಬಹಳ ಅನುಕೂಲ ಆಗುತ್ತೆ, ಖುಷಿಯಾಗುತ್ತೆ, ಅಂದರೆ ತುಂಬ ಅನರ್ಥಗಳಿದೆ ಅಂತ ಅರ್ಥ. ಹೀಗೆ ಆ ಸಿದ್ಧಪುರಿ ಏನು ಅಂದರೆ, ಪುರಿ ಅಂದರೆ ಪೂರ್ಣವಾದ್ದು. ಅಂದರೆ ಪಟ್ಟಣ ಆಗಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದೆಲ್ಲ ತುಂಬಿ ತುಳುಕಿರ್ತಕ್ಕಂತಹ ಜಾಗ. ರಾಜರು ಹೇಳಿದ್ದು ಬರೀ ಭೌತಿಕತೆ ಮಾತ್ರ ಅಲ್ಲ, ಸಿದ್ಧ ಮುಕ್ತಿಪುರಿ ನೃಣಾಂ. ಪುರಿ ಅಂದರೆ ಅದು ಮೋಕ್ಷ, ಅದರಲ್ಲಿ ಪೂರ್ಣ ಯಾವುದೂ ಕೊರತೆ ಇಲ್ಲಂತೆ. ನೀವು ಏನೇನು ಬಯಸ್ತೇವೆ ಆರ್ಡರ್ ಕೊಡೋದು ಬೇಕಾಗಿಲ್ಲ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ನಾವು ಮನಸ್ಸಲ್ಲಿ ಬಯಸಿದರೆ ಸಾಕು, ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ ಅಂತ. ಅದು ಮುಕ್ತಿಪುರಿ.
ಈ ಸಿದ್ಧಪುರಿಗೆ ನಾವು ಹೋದರೆ ಮುಕ್ತಿಪುರಿ ಗ್ಯಾರಂಟಿ ಅಂತ ಹೇಳ್ತಾರೆ. ಅಯ್ಯೋ ನಿನ್ನೆನೇ ಹೇಳಬಾರ್ದ ಅಂತ ನೀವು ಕೇಳಬೇಡಿ, ಇನ್ನೊಂದ್ಸಲ ಚಾನ್ಸ್ ಇದೆ, ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಸಿದ್ಧಪುರಿ ಅಂದರೆ ಅಲ್ಲಿ ಅದನ್ನು ನಾವು ಚಿಂತನೆ ಮಾಡಿದರೆ ಸಾಕು, ಆ ಊರಿನ ಮಹತ್ವವನ್ನು ಚಿಂತನೆ ಮಾಡಿದರೆ ಸಾಕು. ಅದಕ್ಕೆ 2 ಅಂಶಗಳನ್ನು ಅಲ್ಲಿ ಹೇಳುತ್ತಾರೆ. ಮಾತೃಗಯೆ ಅಂತ ಹೆಸರು ಬರಲಿಕ್ಕೆ ತಾಯಿಯ ಋಣ ಮೋಚನೆಯಾದ ಜಾಗ. ಭಗವಂತ 2 ರೂಪದಿಂದ ತಾಯಿಯ ಋಣವನ್ನು ಪರಿಹಾರ ಮಾಡಬೇಕು ಅಂತ ತೋರಿಸಿಕೊಟ್ಟ ಜಾಗ ಅದು. ಒಂದು ಕಪಿಲನಾಮಕನಾದಿ ತನ್ನ ತಾಯಿಗೆ ಕೊಡಬೇಕಾದನ್ನೆಲ್ಲ ಕೊಟ್ಟ ಜಾಗ. ದೇವಹೂತಿಗೆ ತಾಯಿಗೆ ಉಪದೇಶ ಮಾಡಿದ ರೂಪ ಅದು. ಯೋಗದ ಬಗ್ಗೆ, ಸಾಂಖ್ಯದ ಬಗ್ಗೆ, ಭಕ್ತಿಯ ಬಗ್ಗೆ, ಎಲ್ಲದರ ಬಗ್ಗೆ ವಿಶೇಷವಾಗಿ ಧ್ಯಾನ ಮಾಡಿ ಭಗವಂತನ ಅಪರೋಕ್ಷ ಆಗುವ ತನಕದ ಎಲ್ಲ ಸಾಧನೆಗಳನ್ನು ಭಗವಂತ ತಾಯಿಗೆ ತಿಳಿಸಿದ್ದ. ಅದು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಒಂದೇ. ಅದು ಥಿಯರಿ ಹೇಳಿದರೆ ಪ್ರಾಕ್ಟಿಕಲ್ ಆಗ್ತಿತ್ತದು. ದೇವರು ಹೇಳ್ತಾನೆ ಭಗವಂತನ ಪಾದ ಹೇಗಿದೆ, ಅದು ನೋಡಿದರೆ ಭಗವಂತನ ಪಾದದಲ್ಲಿ ಹಾಗೇ ಇದೆ. ಸಂಚಿಂತೆಯೇ ಭಗವತ ಚರಣಾರವಿಂದ ಅಂತ ತೆಗೆದು ನೋಡಿದರೆ ಭಗವಂತನ ಪಾದದಲ್ಲಿ ಅದೆಲ್ಲ ಧ್ವಜ ವಜ್ರ ಅಂಕುಶ ಚಿನ್ನ ಎಲ್ಲ ತುಂಬಿ ತುಳುಕಿತ್ತು. ಹಾಗಾಗಿ ಅದು ಥಿಯರಿನೂ ಹೌದು, ಪ್ರಾಕ್ಟಿಕಲ್ಲೂ ಹೌದು. ಹಾಗೆ ಯೋಗ ಮಾರ್ಗವನ್ನೆಲ್ಲ ಉಪದೇಶ ಮಾಡಿ ತಾಯಿಗೆ ಯೋಗದಿಂದ ಶರೀರವನ್ನು ತ್ಯಾಗ ಮಾಡಲಿಕ್ಕೆ ಬೇಕಾದ ಮಾರ್ಗವನ್ನು ತಿಳಿಸಿ ತಾಯಿಯನ್ನು ತನ್ನ ಲೋಕಕ್ಕೆ ಕರಕೊಂಡು ಹೋಗಿರತಕ್ಕ ರೂಪ ಕಪಿಲ ರೂಪ. ಅದು ಆ ಜಾಗ, ಅದು ಅಷ್ಟು ಪವಿತ್ರವಾದ ಜಾಗ. ಕೊನೆಗೆ ನಾವು ಏನು ಮಾಡ್ಬೋದು ತಾಯಿಗೆ? ಕಪಿಲರೂಪಿಯಾದ ಭಗವಂತ ಎಲ್ಲ ಜ್ಞಾನಗಳ ಪ್ರವಾಹವನ್ನೇ ಹರಿಸಿದ್ದ. ನಾವು ಎಷ್ಟು ಮಾಡಬಹುದು? ಪಿಂಡ ಪ್ರದಾನ ಅಂತ. ಪಿಂಡ ಪ್ರದಾನ ಅಂತಂದರೆ ಒಂದು ಅನ್ನದ ಮುದ್ದೆ ಇಟ್ಟ ಕೂಡಲೇ ಋಣಮೋಚನೆ ಆಗುತ್ತೆ ಅಂತ ಅರ್ಥ ಅಲ್ಲ. ಕೆಲವರಿಗೆ ಅನಿಸಿರ್ಬೋದು ನಿನ್ನೆ, ಅಯ್ಯೋ ಆ ಬಿಸಿಲು, ಈ ಪಿಂಡ ನಮಗೆ ಒಂದು ಪಿಂಡ ಆಯಿತು ಅಂತ. ಯಾಕಂದರೆ ಅಷ್ಟು ಸುಸ್ತಾಗಿ ಹೋಗಿತ್ತು. ಪಿಂಡ ಪ್ರದಾನ ಅಂದರೆ ಅದೇ ಅಂತೆ. ಪಿಂಡ ಅಂದರೆ ಈ ಶರೀರಕ್ಕೆ ಪಿಂಡ ಅಂತ ಹೆಸರು. ಪಿಂಡ ಪ್ರದಾನ ಅಂದರೆ ಶರೀರವನ್ನು ಸಮರ್ಪಣೆ ಮಾಡೋದು ಅಂತ ಅರ್ಥ. ಅದಕ್ಕೆ ಶ್ರಾದ್ದ ಅಂತ ಹೆಸರು ನೋಡಿ. ಶ್ರದ್ಧೆ ಅಂದರೆ ಅಷ್ಟು ಶ್ರದ್ಧೆ, ಶರೀರವನ್ನೇ ಸಮರ್ಪಣೆ ಮಾಡುವಷ್ಟರ ಮಟ್ಟಿಗೆ ಶ್ರದ್ಧೆ ತುಂಬಿಕೊಂಡಿರಬೇಕು. ಯಾಕಂದರೆ ಅವರು ಕೊಟ್ಟ ಪಿಂಡಾಂಡ ಈ ಶರೀರ, ಅದನ್ನು ಅವರಿಗೆ ಅರ್ಪಣೆ ಮಾಡುವ ಕಾರ್ಯಕ್ರಮ. ಕೊನೆಗೇನು ಮಾಡಲಿಕ್ಕಾಗುವುದಿಲ್ಲ. ನಾವು ತಿನ್ನುವ ಅನ್ನದ ಒಂದು ಭಾಗವನ್ನಾದರೂ ಅರ್ಪಣೆ ಮಾಡಿ ನಮ್ಮ ಶರೀರವನ್ನು ಅವರಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮ, ನಮಸ್ಕಾರದ ಕಾರ್ಯಕ್ರಮ ಅದು. ಆ ಮಾತೃಗೆಯಲ್ಲಿ ಭಗವಂತ ತಾಯಿಯ ಋಣವನ್ನು ಮೋಚನೆ ಮಾಡಿ ಅಂತ ಸಂದೇಶ ಕೊಟ್ಟಿರತಕ್ಕಂತಹ ಪವಿತ್ರವಾದ ಜಾಗ, ಕರ್ದಮರ ತಪಸ್ಸಿನ ತಾಣ, ದೇವಹೂತಿಯ ಯೋಗ ಮೆರೆದ ಜಾಗ, ವಿಶೇಷವಾಗಿ ಕಪಿಲರೂಪಿ ಭಗವಂತ ಅವತಾರ ಮಾಡಿ ಅನುಗ್ರಹಿಸಿದ ಜಾಗ ಅದು ಸಿದ್ಧಪುರಿ. ಅಂದರೆ ಪುರಿ ಸಿದ್ಧ, ನಮಗೆ ಸಾಧನೆ ಮಾಡಿದರೆ ಮೋಕ್ಷ ಸಿದ್ಧ. ಅಂದರೆ ಭಕ್ತಿಯಿಂದ ತಪಸ್ಸು ಮಾಡಿದರೆ ಮುಕ್ತಿಯಾಗತಕ್ಕಂತಹ ಜಾಗ ಆ ಸಿದ್ಧಪುರಿ. ಅಲ್ಲಿ ಮಾಡಿದ ಸ್ವಲ್ಪ ಸ್ವಲ್ಪ ಪುಣ್ಯಕ್ಕೂ ಅನಂತ ಫಲ ಇದೆ ಅಂತ ತೀರ್ಥಪ್ರಬಂಧದಲ್ಲಿ ವಿವರಣೆ ಮಾಡಿದ್ದಾರೆ. ಅಂತಹ ಒಂದು ಜಾಗ ನಿನ್ನೆ ನಾವು ನೋಡಿದ್ದು ಸಿದ್ಧಪುರಿ. ಇವತ್ತು ಮತ್ತೆ ಪುಷ್ಕರ, ಇದಕ್ಕೆ ಹೆಸರೇ ತೀರ್ಥರಾಜ ಅಂತ. ತೀರ್ಥಪ್ರಬಂಧದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ತೀರ್ಥಾನಾಂ ಉತ್ತಮಂ ತೀರ್ಥಂ ಪುಷ್ಕರಂ ಮರ್ತ್ಯ ದುಷ್ಕರಂ ವಿಹರನ್ನಪಿ ವಾರಾಶೋ ವಾರಾಹ ಎಸ್ಸರೋ ವಿಶತ್. ಈ ಪಶ್ಚಿಮ ಪ್ರಬಂಧದಲ್ಲಿ ಕೊನೆಯ ಶ್ಲೋಕ ಇದು. ನಮ್ಮದು ಕೊನೆಯ ಯಾತ್ರೆ ಇದು. ತೀರ್ಥರಾಜ ಅಂತ ಹೆಸರು. ನಾವು ಮನೆಯಲ್ಲಿ ನಾವು ಸ್ನಾನ ಮಾಡುವಾಗಲೂ ಸಂಕಲ್ಪ ಮಾಡುವಾಗ ತೀರ್ಥರಾಜಾಯ ನಮಃ ಅಂತ ಹೇಳಲಿಕ್ಕುಂಟು. ಇದೇ ತೀರ್ಥರಾಜ ಅಂತಂದರೆ. ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಾಣಿಚ ಇದೆ. ಪುಷ್ಕರಂ ಅಂತ ಹೇಳಲಿಲ್ಲ ಅಲ್ಲಿ, ಪುಷ್ಕರಾಣಿಚ ಅಂತ ಹೇಳ್ತಾರೆ. ಪುಷ್ಕರ ಅಂದರೆ 3 ಪುಷ್ಕರ ಇದೆ ಇಲ್ಲಿ. ಆದಿ ಪುಷ್ಕರ, ಮಧ್ಯ ಪುಷ್ಕರ, ಅಂತ್ಯ ಪುಷ್ಕರ ಅಂತ 3 ಪುಷ್ಕರ. ಪುಷ್ಕರಾಣಿಚ ಅಂತ ಹೇಳ್ತಾರೆ. ಪುಷ್ಕರ ಅಂದರೆ ಕಮಲ ಅಂತ ಅರ್ಥ. 3 ಕಮಲಗಳು. ಪ್ರಾಯಶಃ ಸರೋವರನ್ನು ಪುಷ್ಕರಿಣಿ ಅಂತ ಕರೀತಾರೆ. ಕಮಲ ತುಂಬಿದ್ದರಿಂದ ಪುಷ್ಕರಿಣಿ ಅಂತ ಹೇಳ್ತಾರೆ. ಇದನ್ನು ಪುಷ್ಕರಿಣಿ ಅಂತ ಹೇಳದೆ ಪುಷ್ಕರ ಅಂತಲೇ ಕರೆದಿದ್ದಾರೆ. ಯಾಕೆಂದರೆ ಬ್ರಹ್ಮದೇವರು ಇಲ್ಲಿ ಬಂದು ಯಾಗ ಮಾಡಿದ್ದಂತೆ. ಕಮಲದ ಮೇಲೆ ಭಗವಂತನ ಪ್ರೀತಿಗೋಸ್ಕರವಾಗಿ ಬ್ರಹ್ಮದೇವರು ಯಾಗ ಮಾಡಿರತಕ್ಕಂತಹ ಜಾಗ. ಅದರ
ಸ್ಮರಣಾರ್ಥವಾಗಿಯೇ ಇಂತಹ ಸರೋವರಗಳು ನಿರ್ಮಾಣ ಆಗಿರತಕ್ಕಂಥದ್ದು. ಬ್ರಹ್ಮದೇವರ ವಿಗ್ರಹ ಎಲ್ಲಿಯೂ ಇಲ್ಲ, ಬ್ರಹ್ಮದೇವರ ದೇವಸ್ಥಾನ ಎಲ್ಲಿಯೂ ಇಲ್ಲ. ಈ ಜಾಗದಲ್ಲಿ ಬ್ರಹ್ಮದೇವರ ದೇವಸ್ಥಾನ ಅಂತ ತೋರಿಸ್ತಾರೆ. ಹಾಗಾಗಿ ಇದು ಒಂದೇ ಜಾಗ, ಇದು ಬ್ರಹ್ಮದೇವರ ದೇವಸ್ಥಾನ ಇರತಕ್ಕಂತಹ ಜಾಗ ಪುಷ್ಕರ. ಈ ತೀರ್ಥನೂ ಅಷ್ಟೇ, ತೀರ್ಥರಾಜ. ವಾದಿರಾಜರು ಹೇಳುವ ರೀತಿಯಲ್ಲಿ ತೀರ್ಥಾನಾಂ ಉತ್ತಮಂ ತೀರ್ಥಂ, ಬ್ರಹ್ಮದೇವರ ಯಜ್ಞದಲ್ಲಿ ಅವಭೂತಕ್ಕೋಸ್ಕರ ನಿರ್ಮಾಣಗೊಂಡಿರತಕ್ಕ ತೀರ್ಥ ಅಂತಂದರೆ ಎಷ್ಟು ಶ್ರೇಷ್ಠವಾದ ತೀರ್ಥ ಇರಬೇಕು. ತೀರ್ಥಾನಾಂ ಉತ್ತಮಂ ತೀರ್ಥಂ. ಈ ಪ್ರಯಾಗದ ಬಗ್ಗೆಯೂ ಹಾಗೆ ಹೇಳ್ತಾನೆ. ಪ್ರಕೃಷ್ಟ ಯಾಗ ಸದೃಶಿ ಸಕೃತ್ ಯಸ್ಯಜ ಸಂಸ್ಮೃತಿ ಅಂತ ಹೇಳ್ತಾ ಅದು ಪ್ರಯಾಗ, ಪ್ರಕೃಷ್ಟವಾದ ಯಾಗ ಮಾಡಿದ ಜಾಗ ಅದು ಬ್ರಹ್ಮದೇವರು. ಹಾಗೆ ಮತ್ತೊಂದು ಯಾಗ ಮಾಡಿರತಕ್ಕಂತಹ ಜಾಗ ಅಂದರೆ ಇದೆ ಪುಷ್ಕರ. ಅದನ್ನೂ ತೀರ್ಥರಾಜ ಅಂತ ಕರೀತಾರೆ. ವಿಶೇಷವಾಗಿ ಪುಷ್ಕರವನ್ನೂ ತೀರ್ಥರಾಜ ಅಂತ ಕರೀತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಸಿಕೊಳ್ಬೇಕಾದಂತಹ ತೀರ್ಥಗಳು, ನಾವು ಸ್ನಾನ ಮಾಡುವಲ್ಲೆಲ್ಲ ನೆನಪಿಸಬೇಕಾದ ಜಾಗ ಇದು. ತೀರ್ಥಾನಾಂ ಉತ್ತಮಂ ತೀರ್ಥಂ ಅಂತ ರಾಜರು ಹೇಳ್ತಾರೆ. ತೀರ್ಥಗಳ ಮಧ್ಯದಲ್ಲಿಯೇ ಮೂರ್ಧನ್ಯವಾದ ತೀರ್ಥ ಇದು. ತೀರ್ಥ ಅಂದರೆ ಏನು ಅಂತ ನಮಗೆ ಗೊತ್ತು. ತೀರ್ಥ ಅಂತಂದರೆ ನಮ್ಮ ಪಾಪವನ್ನು ಪರಿಹಾರ ಮಾಡುವಂತಹದ್ದಕ್ಕೆ ತೀರ್ಥ ಅಂತ ಹೆಸರು. ತಾರಯತಿ ಇತಿ ತೀರ್ಥಂ, ನಮ್ಮನ್ನು ಪಾಪದ ಕಡಲಿನಿಂದ ದಾಟಿಸುವಂತಹ ತೀರ್ಥ ಇದು. ಅಂದರೆ ಪಾಪ ಪರಿಹಾರ ಮಾಡುವ ಶಕ್ತಿ ಈ ತೀರ್ಥಕ್ಕಿದೆ, ಈ ಕ್ಷೇತ್ರಕ್ಕೆ ಇದೆ. ಇದು ಯಾರು ಮಾಡಿದ್ದು? ಯಾರೋ ಒಬ್ಬ ರಾಜ ದುಡ್ಡು ಖರ್ಚು ಮಾಡಿ ನಿರ್ಮಾಣ ಮಾಡಿದ ತೀರ್ಥ ಅಲ್ಲಂತೆ. ಅದಕ್ಕೆ ರಾಜರು ಕೊಟ್ಟ ಕಾರಣ ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ ಹೇಳ್ತಾರೆ. ಮರ್ತ್ಯೈ ಕರ್ತುಂ ಅಶಕ್ಯಂ ದುಷ್ಕರಂ, ಮನುಷ್ಯರು ಮಾಡಲಿಕ್ಕೆ ಅಸಾಧ್ಯವಾದಂತಹ ತೀರ್ಥ ಇದು. ನೀವು ಗಮನ ಇಟ್ಟು ಅದನ್ನು ಒಂದ್ಸಲ ನೆನಪಿಸಿಕೊಂಡ್ರೆ ಅದು ಎಷ್ಟು ದೊಡ್ಡ ತೀರ್ಥ ನೀವು ನೋಡಿ. ಒಂದು ಸಮುದ್ರ ಇದ್ದಾಗ ಇದೆ ಅದು. ಈಗ ಮಧ್ಯೆ ಮಧ್ಯೆ ಅದಕ್ಕೆ ಸಿಮೆಂಟಿನಿಂದ ಅಣೆಕಟ್ಟಿನ ಹಾಗೆ ಕಟ್ಟಿ ತುಂಡು 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 ಮಾಡಿದ್ದಾರೆ. ಆದರೆ ಅಖಂಡವಾಗಿ ಅದು ಒಂದೇ ಸರೋವರ, ಅದು ದೊಡ್ಡ ತೀರ್ಥ. ಅದು ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮರ್ತ್ಯ ದುಷ್ಕರಂ, ಮನುಷ್ಯರಿಂದ ಮಾಡಲಿಕ್ಕೆ ಅಸಾಧ್ಯವಾದ ತೀರ್ಥ ಅಂದರೆ ದೇವತೀರ್ಥ ಅಂತ ಅರ್ಥ. ದೇವರೇ ನಿರ್ಮಾಣ ಮಾಡಿರತಕ್ಕಂತಹ ತೀರ್ಥ ಅಂತ. ಮರ್ತ್ಯ ದುಷ್ಕರಂ, ಮನುಷ್ಯರಿಂದ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾದ ತೀರ್ಥ ಅದು ಪುಷ್ಕರ. ಅದರಿಂದ ದೇವನಿರ್ಮಿತ ಅಂತ ಅದಕ್ಕೊಂದು ವಿಶೇಷತೆ ಈ ತೀರ್ಥಕ್ಕೆ. ಅದಕ್ಕೆ ತೀರ್ಥರಾಜ ಅಂತ. ಇನ್ನೊಂದು ವಿಶೇಷವನ್ನು ಹೇಳ್ತಾರೆ ರಾಜರು. ಈ ಸ್ವಯಂಭುವ ಮನು, ಈ ಸ್ವಯಂಭುವ ಮನುವಿನ ಮುಂದೆ ಒಂದು ಸಮಸ್ಯೆ ಕಾಡಿತ್ತಂತೆ. ಬ್ರಹ್ಮದೇವರು ಹೇಳಿದ್ರಂತೆ ಜಗತ್ತನ್ನು ಸೃಷ್ಟಿ ಮಾಡೋದು. ಸ್ವಯಂಭುವ ಮನು ಹೇಳಿದ ಸೃಷ್ಟಿ ಮಾಡಬೇಕಾದ್ರೆ ಜಾಗ ಬೇಕು ಅಂತ. ಅವತ್ತಿನಿಂದ ಇವತ್ತಿನ ತನಕ ಒಂದು ಸಮಸ್ಯೆ ಇದ್ದದ್ದೇ, ಜಾಗಿನ ಸಮಸ್ಯೆ ಇದ್ದದ್ದೇ. ಒಂದು ಮನೆಯಲ್ಲಿ ಒಂದು ಮಗು ಜಾಸ್ತಿ ಆಯಿತು ಅಂದರೆ 30-40 ಸೈಟ್ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಹೋಗ್ತೇವೆ. ಸ್ವಯಂಭುವ ಮನುವಿನ ಪ್ರಶ್ನೆ ಅದೇ ಆಗಿತ್ತಂತೆ. ಸೃಷ್ಟಿ ಮಾಡಬೇಕು ಅಂತ ಆದರೆ ಜಾಗ ಎಲ್ಲುಂಟು ಅಂತ. ಎಲ್ಲ ಜಲಮಯವಾಗಿತ್ತು. ಆವಾಗ ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥನೆ ಮಾಡಿದರಂತೆ. ಆವಾಗ ಬ್ರಹ್ಮದೇವರ ಮೂಗಿನಿಂದ ಒಂದು ಚಿಕ್ಕ ಹಂದಿ ಬಂತಂತೆ. ಇಷ್ಟೇ ಚಿಕ್ಕ ಹಂದಿ, ಅದು ಬೆಳೆಯಿತು ಬೆಳೆಯಿತು ಬೃಹದಾಕಾರವನ್ನು ಪಡೆಯಿತಂತೆ. ಸ್ವಯಂಭುವ ಮನುವಿನ ಜಾಗದ ಸಮಸ್ಯೆ ಪರಿಹಾರಕ್ಕೆ ಬ್ರಹ್ಮದೇವರಿಗೆ ಭಗವಂತ ಮಾಡಿದ ಮಾರ್ಗದರ್ಶನ ಇದು. ವರಾಹ ರೂಪವಾಗಿ ಬಂದದ್ದು. ಅಂದರೆ ವರಾಹ ರೂಪವನ್ನು ನಾವು ಚಿಂತನೆ ಮಾಡಿದರೆ ಜಾಗದ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಭಾಗವತ ಹೇಳಿತ್ತು. ನಮ್ಮಲ್ಲಿ ಜಾಗದ ಸಮಸ್ಯೆಗಳು ನಿತ್ಯ ನಮ್ಮನ್ನು ಕಾಡ್ತದೆ. ಜಾಗ ಇದ್ರೂ ಸಮಸ್ಯೆ, ಜಾಗ ಇಲ್ಲದಿದ್ರೂ ಸಮಸ್ಯೆ, ಏನಿದ್ರೂ ಒಂದು ಸಮಸ್ಯೆನೇ. ಬೇಲಿ ಹಾಕಿದರೆ ಒಂದು ಸಮಸ್ಯೆ, ಬೇಲಿ ಹಾಕದಿದ್ರೆ ಮತ್ತೊಂದು ಸಮಸ್ಯೆ. ಸ್ವಯಂಭುವ ಮನುವಿನ ಸಮಸ್ಯೆ ನಮ್ಮದಲ್ಲ, ಮೂಲಭೂತನಾದ ಸ್ವಯಂಭುವ ಮನುವಿನ ಸಮಸ್ಯೆ. ಅದಕ್ಕೆ ಪರಿಹಾರ ಹೇಳಿದ್ದು ಬ್ರಹ್ಮದೇವರು. ಈ ಹಂದಿಯನ್ನು, ವರಾಹವನ್ನು ಸ್ಮರಣೆ ಮಾಡು, ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಬರುವಾಗ ಇಷ್ಟೇ ಚಿಕ್ಕ ಹಂದಿ ಇತ್ತಂತೆ. ಅದು ಬೆಳೆಯಿತು, ಬೃಹದಾಕಾರವನ್ನು ತಳೆಯುತ್ತಂತೆ. ಬೃಹತ್ತಾದ ವರಾಹ ಅದು ನೀರಿನ ಅಡಿಗೆ ಹೋಗಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಆ ಭೂಮಿಯನ್ನು ಎತ್ತಿಕೊಂಡು ಬಂದು ಸ್ವಯಂಭುವ ಮನುವಿನಲ್ಲಿ ಬೇಕಾದಷ್ಟೇ ಕೊಳ್ಳೋದು ತನ್ನ ದಾಡೆಯ ಮೇಲೆ ಇಟ್ಟುಕೊಂಡು ಆ ಭೂಮಿಯನ್ನು ರಕ್ಷಣೆ ಮಾಡಿದ ರೂಪ ಅದು ವರಾಹ ದೇವರಂತೆ. ಆದ್ದರಿಂದ ಎಲ್ಲಿಯಾದರೂ ನಾವು ಹೋಗ್ತೇವೆ ಇರ್ತೇವೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ವರಾಹದೇವರನ್ನು ಸ್ಮರಿಸಬೇಕಂತೆ. ಯಾಕೆಂತಂದರೆ ನಾವು ಎಲ್ಲಿದ್ದೇವೆ ಅಂತ ಕೇಳಿದರೆ ನೀವು ಅಡ್ರೆಸ್, ಎಷ್ಟೇ ಅಡ್ರೆಸ್ ಹೇಳಿ, ಆ ಬೀದಿ, ಅಡ್ಡ ರಸ್ತೆ, ಉದ್ದ ರಸ್ತೆ, ಅಗಲ ರಸ್ತೆ, ಎಷ್ಟು ಬೇಕಾದರೂ ಹೇಳಿ,
ಹೇಳಿದ ಮೇಲೆ ಒಂದು ಪ್ರಶ್ನೆ ಇದ್ದದ್ದೇ, ಈ ಭೂಮಿಯಲ್ಲಿ ಉಂಟು ಒಂದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ನೀವೇನು ಉತ್ತರ ಕೊಡಬೇಕು? ನಮ್ಮಲ್ಲಿ ಯಾರಿಗೂ ಉತ್ತರ ಸಿಗುವುದಿಲ್ಲ. ಒಂದೇ ಒಂದು ಉತ್ತರ ಅದಕ್ಕೆ, ವರಾಹದೇವರ ದಾಡೆಯ ಮೇಲೆ ಭೂಮಿ ಇದೆ, ಅಲ್ಲಿ ನಾವಿದ್ದೇವೆ. ಹಾಗಾಗಿ ಕ್ಯಾರ್ ಆಫ್ ಏನು ಅಂತ ಅಡ್ರೆಸ್ ಹೇಳಬೇಕು? ಕ್ಯಾರ್ ಆಫ್ ವರಾಹ ಅಂತ ಹೆಸರು ಹೇಳಬೇಕೇ ಹೊರತು ಬೇರೆ ಸರಿಯಾದ ವಿಳಾಸ ಯಾವುದೂ ಅಲ್ಲ. ಹಾಗಾಗಿ ವರಾಹದೇವರನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ಮರಿಸಬೇಕು. ಒಂದು ಹೆಜ್ಜೆ ಇಡಬೇಕಾದ್ರೆ, ಒಂದು ಹೆಜ್ಜೆ ಹೊರಗಿಡಬೇಕು ಅಂತಾದರೆ, ನಾವು ಮಲಗಬೇಕಾದ್ರೆ, ತಿನ್ನಬೇಕಾದ್ರೆ, ಏನು ಮಾಡಬೇಕಾದರೂ ಕೂಡ ವರಾಹದೇವರನ್ನು ಮರೀಲಿಕ್ಕಾಗುವುದಿಲ್ಲ. ಅಹ ಅಂದರೆ ಹಗಲು, ವರಾಹ ಅಂದರೆ ಉತ್ತಮವಾದ ಹಗಲು. ನಮ್ಮ ದಿನ ಉತ್ತಮವಾಗಬೇಕಾಗಿದ್ದರೆ ಆ ವರಾಹರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕಂತೆ. ಹಿರಣ್ಯಾಕ್ಷನ ಸಂಹಾರದ ಮೂಲಕ ಸ್ವಯಂಭುವ ಮನುವಿನ ಸಮಸ್ಯೆಯನ್ನು ನೀಗಿಸಿದ ಭಗವಂತ ಸ್ವಯಂಭುವ ಮನುವಿನ ಪ್ರಾರ್ಥನೆಯ ಹಾಗೆ ತನ್ನ ರೂಪವನ್ನು ಅದೃಶ್ಯಗೊಳಿಸಬೇಕಾಯಿತು. ಎಲ್ಲಿ ಅದೃಶ್ಯಗೊಳಿಸುವುದು ಅಂತಂದು ಪ್ರಶ್ನೆ. ದೇವರದ್ದು ಸಮಸ್ಯೆ ಏನಿಲ್ಲ ನೋಡಿ. ದೇವರು ಏನು ಮಾಡಿದ ಗೊತ್ತು? ಇದೇ ಸರೋವರದಲ್ಲಿ ಪ್ರವೇಶ ಮಾಡಿದ್ದಂತೆ. ವಿಹರನ್ನಪಿ ವಾರಾಶೋ, ಭಗವಂತ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಭಗವಂತ ವಿಹಾರ ಮಾಡುವವ. ವಿಹರನ್ನಪಿ ವಾರಾಶೋ, ವಾರಾಶಿ ಅಂದರೆ ನೀರಿನ ರಾಶಿ, ವಾರಾಶಿ ನೀರಿನ ರಾಶಿಯಲ್ಲಿ ವಿಹರನ್ನಪಿ ವಿಹಾರ ಮಾಡುವವನಾದರೂ ಕೂಡ ಭಗವಂತ ತನಗೆ ಕೊನೆಗೆ ತನ್ನ ರೂಪದ ಅದೃಶ್ಯತೆಗೆ ನಿಮಿತ್ತವಾಗಿ ಇಟ್ಟುಕೊಂಡದ್ದು ಈ ಸರೋವರಂತೆ. ವಿಹರನ್ನಪಿ ವಾರಾಶೌ ವಾರಾಹ ಯಸ್ಸರಹ ಆವಿಶತ್, ಈ ಸರೋವರದ ಒಳಗೆ ಪ್ರವೇಶ ಮಾಡಿ ಭಗವಂತ ಅದೃಶ್ಯನಾದ. ಅಂತಹ ಬೃಹತ್ತಾದಂತಹ ವರಾಹ ರೂಪ ಭಗವಂತ ಸ್ವೀಕಾರ ಮಾಡಿದ್ದು ಈ ಸರೋವರದೊಳಗೆ ಪ್ರವೇಶ ಮಾಡಿದೆ ಅಂತಂದರೆ ಈ ಸರೋವರದ ತಾಕತ್ತು ಎಷ್ಟಿರಬೇಕು? ಅದಕ್ಕೆ ಮರ್ತ್ಯ ದುಷ್ಕರಂ, ವರಾಹದೇವರೇ ನಿರ್ಮಾಣ ಮಾಡಿ ಇದರ ಒಳಗೆ ಪ್ರವೇಶ ಮಾಡಿ ತನ್ನ ರೂಪವನ್ನು ಅದೃಶ್ಯಗೊಳಿಸಿರ್ತಕ್ಕಂತಹ ತಾಣ, ಪವಿತ್ರವಾದ ಜಾಗ. ಹಾಗಾಗಿ ಇಲ್ಲಿ ವರಾಹದೇವರ ವಿಶೇಷವಾದ ಸನ್ನಿಧಾನ. ಅಂದರೆ ವರಾಹದೇವರನ್ನು ವಿಶೇಷವಾಗಿ ಇಲ್ಲಿ ಸ್ಮರಣೆ ಮಾಡಿದರೆ ಭಗವಂತ ನಮ್ಮನ್ನು ವರಾಹ, ವರಾಹ ಅಂದರೆ ಹಂದಿ ಅಲ್ಲ, ತದೇವ ಲಗ್ನಂ. ವರಾಹ ಅಂದರೆ ನಮ್ಮ ತಲೆಯಲ್ಲಿ ಏನು ಕೂತಿದೆ ಅಂತಂದರೆ ಹೊಲಸು ತಿನ್ನುವವ ಅಂತ. ಖಂಡಿತ ಹೌದು, ನಮ್ಮ ದೇವರು ನಮ್ಮೊಳಗೆ ಎಷ್ಟು ಹೊಲಸಿದೆ ಗೊತ್ತಾ? ನಮ್ಮ ಮನಸ್ಸಲ್ಲಿ ಎಷ್ಟು ಹೊಲಸಿದೆ, ಅದನ್ನೆಲ್ಲ ಖಾಲಿ ಮಾಡಬೇಕಾದ್ರೆ ಮತ್ತೆ ಆ ಹಂದಿಯೇ ಬರಬೇಕು, ವರಾಹದೇವರೇ ಬರಬೇಕು. ಹಾಗಾಗಿ ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಹೇಯ ಪದಾರ್ಥಗಳನ್ನೆಲ್ಲ ಇಲ್ಲ ಅಂತ ಮಾಡುವವ. ಅದಕ್ಕೆ ಅಹ ಅಂತ ಹೆಸರು. ಹ ಅಂದರೆ ಹೇಯತ್ವಾತ್ ಹಂ ಅಂತ ಆಚಾರ್ಯರು ಹೇಳ್ತಾರೆ. ಅಹ ಅಂದರೆ ಅಹೇಯ, ಅಂದರೆ ಅವನು ಸ್ವತಃ ಅಹೇಯ, ಬಿಡ್ಲಿಕ್ಕಾಗುವುದೇ ಇಲ್ಲ ಅವನನ್ನು. ಯಾಕೆಂದರೆ ನಮ್ಮ ಹೇಯವನ್ನು ಇಲ್ಲ ಅಂತ ಮಾಡಬೇಕಾದ್ರೆ ಅವ ಬರಬೇಕು. ಅದು ಲೌಕಿಕ ಹಂದಿ ಅಲ್ಲ, ಅದು ವರ. ವರ ಅಂದರೆ ಉತ್ತಮ ಅಂತ ಒಂದರ್ಥ. ವರ ಅಂದರೆ ವಾ ಅಂದರೆ ಜ್ಞಾನ, ವಾ ಗತಿಗಂಧನಯೋ, ರ ಅಂದರೆ ರತಿ ರಮು ಕ್ರೀಡಾಯ, ಜ್ಞಾನಾನಂದಮಯವಾದ ಹಂದಿ. ಅಂದರೆ ಭಗವಂತ ಜ್ಞಾನಾನಂದಮಯನಾದವ, ಜ್ಞಾನಪೂರ್ಣನಾದ, ಆನಂದ ಪೂರ್ಣನಾದ, ಆದ್ರಿಂದಲೇ ಅಹೇಯನಾದವ. ಯಾರಿಗೋ ಅವನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವರಾಹ ನಾವು ಬಿಟ್ಟರೆ ಹೇಗೆ? ಅದರಿಂದ ನಿತ್ಯ ನಾವು ನೆನಪಿಸಿಕೊಳ್ಳಬೇಕಾದ್ದು. ಹೇಗೆ ಸ್ನಾನದ ಕಾಲದಲ್ಲಿ ಪುಷ್ಕರವನ್ನು ನೆನಪಿಸಿಕೊಳ್ತೇವೆ, ಪ್ರವಾಸಂ ಪುಷ್ಕರಾಣಿ ಚ ಅಂತ ನೆನಪಿಸಿಕೊಳ್ತೇವೆ. ಆ ಪುಷ್ಕರವನ್ನು ನೆನಪಿಸಿಕೊಳ್ಳುವಾಗ ವರಾಹರೂಪಿಯಾದ ಭಗವಂತನನ್ನೂ ನೆನಪಿಸಿಕೊಳ್ಬೇಕಂತೆ. ಯಾಕೆ ಅಂತಂದರೆ ನಾವು ಕೆಳಗೆ ಬೀಳುವ ಪ್ರಸಂಗ ಇಲ್ಲಂತೆ. ಪುಷ್ಕರ ಅಂದರೆ ಏನು ಗೊತ್ತೋ? ನಿಮಗೆ ಅರ್ಥ ಆಗುವಾಗ ಹೇಳ್ತೇನೆ, ಅರ್ಥ ಆಗದಿದ್ದಾಗ ಮತ್ತೆ ಹೇಳ್ತೇನೆ. ಪುಷ್ಕರ ಅಂದರೆ ಪುಷ್ಕರ, ಪುಷ್ ಅಂದರೆ ಗೊತ್ತು, ಕೆಳಗೆ ಬೀಳುವವನನ್ನು ಮೇಲೆ ಪುಷ್ ಮಾಡುವವ ಅಂತ ಅರ್ಥ. ಪುಷ್ಕರೋತಿದ್ದು ಪುಷ್ಕರ ಅಂತ, ಇದು ಅರ್ಥ ಆಗುತ್ತೆ, ಮರ್ತೋಗೋದಿಲ್ಲ ನಿಮಗಿದು. ಪುಷ್ಕರ ಅಂದರೆ ಮೇಲಕ್ಕೆ ಎತ್ತುವವ ಅಂತ ಅರ್ಥ. ಪುಷ್ಕರ ಅಂದರೆ ಸಂಸ್ಕೃತದಲ್ಲಿ ಅದೇ ಅರ್ಥ. ಪುಷ್ಣಾತೀತಿ ಪುಷ್ಕರಂ, ಪುಷಪುಷ್ಟೋ, ಪುಷ್ಟಿಯನ್ನು ಮಾಡುವವ ಅಂತ. ಯಾವ ಪುಷ್ಟಿ ಮಾಡುವವ ಅಂದರೆ ನಮ್ಮಲ್ಲಿ ಒಳ್ಳೆದರ ಪುಷ್ಟಿಯನ್ನು ಮಾಡುವವ ಅಂತ ಅರ್ಥ. ಈ ಜಾಗ ಏನು ವೈಶಿಷ್ಟ್ಯ ಅಂತಂದರೆ ನಾವು ಭಕ್ತಿಯಿಂದ ಇದರಲ್ಲಿ ಮುಳುಗಿದರೆ ಆ ತೀರ್ಥರಾಜ ಬರೀ ಜಲ ನೀರು ಮಾತ್ರ ಅಲ್ಲ, ಅದರಲ್ಲಿ ಸನ್ನಿಹಿತನಾದ ಭಗವಂತನನ್ನು, ತೀರ್ಥರಾಜನನ್ನು ನಾವು ನೆನಪಿಸಿಕೊಂಡ್ರೆ ನಮ್ಮನ್ನು ಪುಷ್ಕರ. ಕಮಲದ ಸ್ವಭಾವ ಏನು ಗೊತ್ತೋ? ಅರಳುವಂತಹದ್ದು ಕಮಲದ ಸ್ವಭಾವ. ಸೂರ್ಯ ಬರುವಾಗ ಕಮಲ ಅರಳಬೇಕಂತೆ. ಸೂರ್ಯ ಅಂದರೆ ಭಗವಂತ ಅಂತ ಅರ್ಥ. ಭಗವಂತನ ಬಗ್ಗೆ, ಒಳ್ಳೆಯದರ ಬಗ್ಗೆ, ಬೆಳಕಿನ ಬಗ್ಗೆ, ಜ್ಞಾನದ ಬಗ್ಗೆ ನಮ್ಮದು ಅರಳಬೇಕು ಮನಸ್ಸು. ಅಂತ ಮನಸ್ಸನ್ನು ಅರಳಿಸುವ ಕ್ಷೇತ್ರ ಇದು. ಮನಸ್ಸು ಅರಳಿತು ಅಂತಂದರೆ ನಮ್ಮ ಸಾಧನೆ ಎಲ್ಲ ಆದ ಹಾಗೆ ಅಂತ ಅರ್ಥ. ಇಷ್ಟಕ್ಕೂ ವಿರೋಧ ಮಾಡುವುದು ಮನಸ್ಸೇ.
ಎಷ್ಟೂ ಸಾಧನೆ ಮಾಡ್ಬೋದು, ಬೆಳಗಿನಿಂದ ರಾತ್ರಿ ತನಕ ಬೇಕಾದಷ್ಟು ನಮಗೆ ಅವಕಾಶಗಳುಂಟು. ಆದರೆ ಈ ಮನಸ್ಸೇ ಒಂದು ಸಮಸ್ಯೆ. ಅದು ಸಾಕಪ್ಪ ಎಷ್ಟು ಮುಳುಗುವುದು ಅಂತ ಹೇಳುತ್ತೆ. ಅದು ಜಪ ಮಾಡಿದ್ರೆ ಎಷ್ಟು ಮಾಡಿ ಮಾಡಿ ಸುಸ್ತಾಯ್ತೀರಿ ಅಂತ ಹೇಳುತ್ತೆ. ಅದಕ್ಕೆ ಸೋಮಾರಿ. ಅದು ಅಂತಹ ಸೋಮಾರಿಯಾದ ಮನಸ್ಸನ್ನು ಪುಷ್ಕರ, ಅದನ್ನು ಪುಷ್ಟೀಕರಣ ಮಾಡಬೇಕಾಗಿದ್ದರೆ ಅದಕ್ಕೆ ಈ ತೀರ್ಥದಲ್ಲಿ ಸ್ನಾನ ಮಾಡಬೇಕಂತೆ. ಅದು ಪುಷ್ಕರ. ಪುಷ್ಕರ ಅಂದರೆ ಕಮಲ. ಅಂದರೆ ಇವತ್ತು ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ಕೊಡ್ತಾರೆ ಕಮಲ ಅಂತ, ಬಣ್ಣವೂ ಸರಿ ಇಲ್ಲ, ಅದಕ್ಕೆ ಪರಿಮಳ ಅಂತ ಅದಕ್ಕೆ ಇಲ್ಲವೇ ಇಲ್ಲ. ಪುಷ್ಕರ ಅಂತಂದರೆ ಒಳ್ಳೆಯ ಸುಗಂಧ. ಅದಕ್ಕೆ ಹೆಸರೇ ಹಾಗೆ ಸುಗಂಧಿ ಅಂತ. ಸುಗಂಧ ರಾಜ ಅಲ್ಲ, ಮತ್ತೆ ಸುಗಂಧಿ. ಅದು ಒಳ್ಳೆಯ ಪರಿಮಳ ಭರಿತವಾದ ಹೂ, ಅದಕ್ಕೆ ಸುಗಂಧ ಅಂತ, ಅದಕ್ಕೆ ಪುಷ್ಕರ ಅಂತ ಹೆಸರು. ಹಾಗೆ ನಮ್ಮಲ್ಲಿ ಭಕ್ತಿ ಜ್ಞಾನಗಳ ಒಳ್ಳೆಯ ಪರಿಮಳವನ್ನು ತುಂಬಿಸಿ ಅರಳಿಸುವಂತಹ ಶಕ್ತಿ ಆ ಕ್ಷೇತ್ರಗಳಿಗೆ ಇದೆ, ತೀರ್ಥಕ್ಕಿದೆ, ತೀರ್ಥರಾಜನಿಗಿದೆ, ಅಲ್ಲಿದ್ದ ಭಗವಂತನ ರೂಪಗಳಿಗಿವೆ. ಅದು ನಮ್ಮನ್ನು ಪುಷ್ಟೀಕರಣೆ ಮಾಡಲಿ ಅಂತ ಈ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಹಾಗಾಗಿ ತೀರ್ಥರಾಜನೂ ಹೌದು, ಬ್ರಹ್ಮದೇವರ ಕ್ಷೇತ್ರನೂ ಹೌದು, ವರಾಹದೇವರ ಕ್ಷೇತ್ರನೂ ಹೌದು. ಇಲ್ಲಿ ಯಾಕೆ ಬ್ರಹ್ಮದೇವರು ಬಂದರು ಅಂದರೆ, ನನ್ನ ಅಪ್ಪ ವರಾಹದೇವರು ಇಲ್ಲಿ ಪ್ರವೇಶ ಮಾಡಿದ್ರಿಂದ ಈ ಜಾಗ ಪವಿತ್ರವಾದ ಜಾಗ, ಮನುಷ್ಯ ಮಾಡಿದ್ದಲ್ಲ, ಮರ್ತ್ಯ ದುಷ್ಕರವಾದ ಪುಷ್ಕರ ಇದು. ಹಾಗಾಗಿ ಈ ಕಮಲದಲ್ಲಿ ನಾನು ಯಾಗ ಮಾಡಬೇಕು ಅಂತ ಬ್ರಹ್ಮದೇವರು ಯಾಗ ಮಾಡಿದವರು ಯಾಗ ಮಾಡ್ತಲೇ ಇಲ್ಲಿ ಕೂತಿದ್ದಾರೆ. ಯಾಗದ ಚಿಂತನೆ ಅಂದರೆ ಇದು ನಂದು ಅಲ್ಲ ಅನ್ನುವ ಭಾವನೆ, ಅನುಸಂಧಾನ. ಹಾಗಾಗಿ ಇದು ಶರೀರ ಏನಿದೆ ನಂದಲ್ಲ, ಶರೀರವೇ ನಂದಲ್ಲ ಅಂದರೆ ಶರೀರಕ್ಕೆ ಸಂಬಂಧಪಟ್ಟದ್ದು ಯಾವುದೂ ನಮ್ದಲ್ಲ, ಎಲ್ಲ ಭಗವಂತ ಕೊಟ್ಟದ್ದು ಅಂತ ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಪಿತಾಮಹ ಬ್ರಹ್ಮದೇವರು ಕೂತ ಜಾಗ ಇದು ಪವಿತ್ರವಾದಂತಹ ಜಾಗ. ನಮ್ಮದು ಏನಾದರೂ ಒಂದು ಅರ್ಪಣೆ ಮಾಡುವುದಿದ್ರೆ ಬ್ರಹ್ಮದೇವರ ಮೂಲಕ, ವಾಯುದೇವರ ಮೂಲಕ ನಾವು ಭಗವಂತನಿಗೆ ಅರ್ಪಣೆ ಮಾಡೋದು. ನಮ್ಮ ಈ ಸಲದ ಯಾತ್ರೆ ಪುಷ್ಕರದಲ್ಲಿ ಕೊನೆಗಾಣುವಂಥದ್ದು. ಅಂದರೆ ಇದನ್ನು ದೇವರಿಗೆ, ವರಾಹದೇವರಿಗೆ, ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಹೇಗೆ ಅರ್ಪಣೆ ಮಾಡಬೇಕು? ಅಪ್ಪನಿಗೆ ಮುಟ್ಟಬೇಕಾದ್ರೆ ಮಗನ ಮೂಲಕ ಕೊಟ್ಟರೆ ಬೇಗ ಹೋಗಿ ಮುಟ್ಟುತ್ತೆ. ಹಾಗೆ ಭಗವಂತನ ಪ್ರೀತಿಯ ಮಗ ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ಮೂಲಕ ಭಗವಂತನಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪಶ್ಚಿಮದ ಯಾತ್ರೆಯನ್ನು ಇಲ್ಲಿ ಆ ಬ್ರಹ್ಮದೇವರ ಮೂಲಕ, ವಾಯುದೇವರ ಮೂಲಕ, ಶ್ರೀಮದಾಚಾರ್ಯರ ಮೂಲಕ, ಗುರುಗಳ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು ಅವಕಾಶ. ಹಾಗಾಗಿ ಒಂದು ವಾರಗಳಲ್ಲಿ ನಾವು ಮಾಡಿರತಕ್ಕಂತಹ ಯಾತ್ರೆ ಅದು ವಾಯುದೇವರ ಮೂಲಕ ಅದು ಭಗವಂತನಿಗೆ ಹೋಗಿ ಮುಟ್ಲಿ, ಭಗವಂತನ ಪಾದ ಸೇರಲಿ. ಆ ಯಾತ್ರೆ ಅದು ಅನಂತಮಡಿಯಾಗಿ ಮತ್ತೆ ಎಲ್ರಿಗೂ ಅನುಗ್ರಹ ಮಾಡಲಿ. ಯಾತ್ರೆಯ ಪೂರ್ಣವಾಗಿರತಕ್ಕಂತಹ ಫಲ ನಿಮಗೆ ಬರಲಿ. ಯಾವತ್ತೂ ಹೇಳಿದಾಗೆ ಒಂದು ಮಾತು ಮತ್ತೊಮ್ಮೆ ನೆನಪಿಸುವಂಥದ್ದು ಇಷ್ಟೇ, ಈ ಯಾತ್ರೆಯಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ಸಂಕಲ್ಪ ಮಾಡಬೇಕಾದ್ದು. ಅದನ್ನು ಯಾರಿಗೂ ಹೇಳುವುದು ಬೇಕಾಗಿಲ್ಲ, ನಾವೇ ಸಂಕಲ್ಪ ಮಾಡಬೇಕು. ನನ್ನಲ್ಲಿ ಇಷ್ಟು ದೌರ್ಬಲ್ಯಗಳಿವೆ, ಅಲ್ಲಿ ಒಂದು ದೌರ್ಬಲ್ಯವನ್ನು ಇವತ್ತು ಬಿಡ್ತೇನೆ ನಾನು ಅಂದರೆ, ದೌರ್ಬಲ್ಯ ಬಿಡ್ತೇನೆ ಅಂದರೆ ಅಷ್ಟು ಬಲ ಬಂತು ನಮಗೆ ಅಂತ ಅರ್ಥ. ಅಂದರೆ ನೀವು ತಿನ್ನುವುದು ಬಿಡಿ ಅಂತ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ, ತಿನ್ನಬಾರದ್ದು ಏನಿದೆ ಅದನ್ನು ತಿನ್ನುವುದನ್ನು ಬಿಡಬೇಕು, ಅದಕ್ಕೆ ಅಷ್ಟೇ. ಈ ಸಾಧನೆಯ ಮೊದಲಲ್ಲಿ ಏನಾದರೂ ದಿನಕ್ಕೆ ಒಂದಿಷ್ಟು ಜಪ ಮಾಡ್ತೇನೆ ಅಲ್ಲ, ಬಿಡಬಾರದು ಇದ್ದದರಲ್ಲಿ ತುಂಬ ಬಿಡಬಾರದು ವಸ್ತುಗಳಿವೆ ನಮ್ಮಲ್ಲಿ, ಬಿಡಲೇಬೇಕಾದ್ದು, ಅದರಲ್ಲಿ ಒಂದನ್ನು ಬಿಡ್ತೇನೆ. ಏನು ಸಮಸ್ಯೆ ಅಂತಂದರೆ, ಒಂದು ಬಿಟ್ಟರೆ ಮತ್ತೊಂದು ಹಿಡಿಯುವುದು ಮಾತ್ರ ಮಾಡಬೇಡಿ ಅಷ್ಟೇ. ಯಾರೋ ಒಬ್ಬರು ಇದ್ದರು, ಅವ್ರು ಏನು ಅಂತಂದರೆ ಅವರು ತೀರ್ಥಯಾತ್ರೆಗೆ ಬಂದಾಗ ವೀಳ್ಯದೆಲೆ ಬಿಡುವುದು ತಿನ್ನುವುದು ಬಿಟ್ರಂತೆ. ಆಮೇಲೆ ಊರಿಗೆ ಹೋದ ಮೇಲೆ ನಸ್ಯ ಪ್ರಾರಂಭ ಮಾಡಿದಂತೆ. ನಮ್ದು ಏನು ಅಂದರೆ, ಒಂದು ಬಿಡುವುದು ಅಂದರೆ ಒಂದು ಹಿಡಿಯುವುದು, ಹೀಗಂತ ಆಗಬಾರದು ಅಷ್ಟೇ. ಬಿಡುವುದಂದರೆ ಬಿಡಲೇಬೇಕಾದ್ದು, ಅಂದರೆ ತುಂಬ ಬಿಡಲಿಕ್ಕಿದೆ ನಮ್ಮಲ್ಲಿ. ಕೊನೆಯ ಪಕ್ಷ ಅದರಲ್ಲಿ ಒಂದನ್ನಾದರೂ ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ಆವಾಗ ಯಾತ್ರೆ ಅದು ಪೂರ್ಣ ಆಗುತ್ತೆ, ಅಂದರೆ ಸಾಧನೆ ಅಂತ ಅರ್ಥ ಅದಕ್ಕೆ. ಅಂದರೆ ಬಿಡ್ಲಿಕ್ಕಾಗದಿದ್ದದನ್ನು ಬಿಡ್ತೇವೆ ಅಂತಂದರೆ ಒಂದು ಮೆಟ್ಲು ನಾವು ಮೇಲಕ್ಕೆ ಬಂದಿದ್ದೇವೆ ಅಂತ ಅರ್ಥ. ಹೀಗೆ ತೀರ್ಥಯಾತ್ರೆ ಅದು ಸಫಲ ಆಗುವಂತಹದ್ದು. ಬರೀ ಇಲ್ಲದ್ರೆ ಪಿಕ್ನಿಕ್ ಆಗುತ್ತೆ, ಪ್ರವಾಸಕ್ಕಿಂತ ಇದರಲ್ಲಿ ನಮ್ಮದು ಪ್ರಕೃಷ್ಟವಾಸ ಆಗಬೇಕಾಗಿದ್ದರೆ ಯಾವುದೇ ಒಂದು ದೋಷ, ದೌರ್ಬಲ್ಯ ನಮ್ಗೆ ಗೊತ್ತಿದೆ, ಯಾವುದು ತಪ್ಪು ಮಾಡಬಾರ್ದನ್ನು ನಾವೇನು ಮಾಡ್ತೇವೆ, ನಮ್ಗೆ ಇನ್ನೊಬ್ಬರು ಹೇಳೋದು ಬೇಡವೇ ಬೇಡ. ನಾವೇ ಅದನ್ನು ತೀರ್ಮಾನ ಮಾಡಿ ಅದನ್ನು ಬಿಡ್ತೇನೆ ಅಂತ ಗಟ್ಟಿಯಾದ ಸಂಕಲ್ಪ ಮಾಡಿ. ಯಾರೊಬ್ಬರು ಹೇಳಿದರು, ಗಯೆಯಲ್ಲಿ ಹೋಗಿ ಬಿಟ್ಟಿದ್ದಾರಂತೆ, ಹೋಳಿಗೆ ಬಿಟ್ಟಿದ್ದಾರಂತೆ. ಊರಿಗೆ ಹೋದರು, ಹೋಳಿಗೆ ಮಾಡಿಟ್ಟಿದ್ರು, ಏನು ಮಾಡೋದು ಅಂತ ಸಮಸ್ಯೆ. ಆಗ ಪಕ್ಕದವರು ಕೂತವರು ಕೇಳಿದ್ರಂತೆ, ಎಂಥ ಸಮಸ್ಯೆ ನಿಮ್ಮದು? ನಾನು ಗಯಾದಲ್ಲಿ ಬಿಟ್ಟದ್ದು. ಎಲ್ಲಿ ಬಿಟ್ಟದ್ದು? ಗಯಾದಲ್ಲಿ. ಇಲ್ಲಿ ತಿನ್ನಿ ಅಂತ ಹೇಳಿದ್ರಂತೆ. ಹಾಗೆ ಇಲ್ಲಿ ಬಿಡುವುದು, ಅಲ್ಲಿ ಹೋಗಿ ತೆಗೊಳ್ಳುವುದು ಅಂತ ಹಾಗಂತೂ ಮಾಡಬಾರದು. ಬಿಡುವುದು ಅಂದರೆ ಜೀವನದಲ್ಲಿ ಅದನ್ನು ಬಿಡ್ಲಿಕ್ಕೆ ಇರ್ತಕ್ಕಂಥದ್ದು. ಅಂದರೆ ತಿನ್ನುವುದರ ಬಗ್ಗೆ ನಾನು ಹೇಳಿದ್ದಲ್ಲ, ಯಾವುದು ದೋಷಗಳಿವೆ ಅದರಲ್ಲಿ ಯಾವುದೋ ಒಂದು ಅಂಶವನ್ನು ನಾವು ಬಿಡಬೇಕಾಗಿರ್ತಕ್ಕಂಥದ್ದು. ಹಾಗೆ ನಾವು ಮಾಡಿದರೆ ಯಾತ್ರೆ ಅದು ಪೂರ್ಣ ಫಲಪ್ರದವಾಗುವಂತಹದ್ದು. ಆ ದೃಷ್ಟಿಯಲ್ಲಿ ಈ ಯಾತ್ರೆಯಲ್ಲಿ ಕೆಲವು ಸಮಸ್ಯೆಗಳು ಬಂದಿರಬಹುದು,
ನ್ಯೂನತೆಗಳಿರಬಹುದು. ಅದೇನಿದ್ರೂ ಕೂಡ ಅದನ್ನು ದೊಡ್ಡ ಮನಸ್ಸಿನಿಂದ ನೀವು ಅದನ್ನೆಲ್ಲ ಒಪ್ಪಿಕೊಂಡಿದ್ದೀರಿ. ಆ ಯಾತ್ರೆಯ ಫಲ ನೀವೆಲ್ಲ ಬರಲಿ, ಪೂರ್ಣವಾದ ಫಲ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಈ ಯಾತ್ರೆಯನ್ನು ಗುರುಗಳ ಅಂತರ್ಯಾಮಿಯಾದ ಆ ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು. ಪಣ್ಣೆ ಕಾಯೇನ ವಾಚ